ನಮಸ್ತೆ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಬೋಟ್ ನೆಕ್ ಬ್ಲೌಸ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕ್ಯಾನ್ವಾಸ್ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ನೋಡಿ. ಇದು ನಾನು ಬ್ಯಾಕ್ ಕಟಿಂಗ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಸೊ ನೋಡಿ, ಬೋಟ್ ನೆಕ್ಗೆ ನಾವಿವಾಗ ಇಲ್ಲಿ 3.5 ಇಂಚು ನೆಕ್ ಅಗಲ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಬಂದು ಬರೀ 2.5 ಇಂಚ್ ತೊಗೊಳ್ತಾ ಇದ್ದೀನಿ ಕೆಳಗಡೆ, ಯಾಕಂದರೆ ಇದರಿಂದ ಕೆಳಗಡೆ ಡಿಸೈನ್ ಬರುತ್ತೆ. ಸೊ 2.5 ಇಂಚಿಗೆ ಈ ಥರ ಹಾಕ್ಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಲ್ಲೊಂದು ಇವಾಗ ಬೋಟ್ ನೆಕ್ ಶೇಪ್ ಕೊಟ್ಟು ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಇದನ್ನು. ಇವಾಗ ನಾಚ್ ಹಾಕಿ ನೋಡಿ, ಈ ಥರ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು 2 ಸ್ಟಿಚ್ ಹಾಕೊಳ್ಳೋಣ. ಇವಾಗ ಸುತ್ತ ಸ್ಟಿಚ್ ಹಾಕಿ ಫಿನಿಶ್ ಮಾಡ್ಕೊಳ್ಳೋಣ. ಇದು ಬೋಟ್ ನೆಕ್ ರೆಡಿ ಆಯಿತು. ಇಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟು ಇಲ್ಲಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಕ್ಯಾನ್ವಾಸ್ ತೊಗೊಂಡಿದ್ದೀನಿ ನಾನಿಲ್ಲಿ ನೋಡಿ. ನಾನು 8 ಇಂಚಿನ ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಮೊದಲು ಇಲ್ಲಿ 1 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಕೆಳಗಡೆನೂ ಅಷ್ಟೇ 1 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ನೆಕ್ ಅಗಲ ಬಂದು 3.5 ಇಂಚು ನಾನು ಆಲ್ರೆಡಿ ಇಟ್ಟಿದ್ದೀನಿ. ಸೊ ಆ ನೆಕ್ಗೆ ಮ್ಯಾಚ್ ಆಗೋ ಥರನೇ. ಸೊ ನಾನಿಲ್ಲಿ 3 ಇಂಚ್ ಇಡ್ತಾ ಇದ್ದೀನಿ ನೋಡಿ. ಅಗಲ ಬಂದು 3 ಇಂಚ್ ಇಡ್ತಾ ಇದ್ದೀನಿ. ಸೊ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಮೊದಲು ನೋಡಿ, ಈ ಥರ ಒಂದು ರೆಡಿ ಮಾಡ್ಕೊಳ್ಳಿ ಮೆಷರ್ಮೆಂಟ್ ಪ್ರಕಾರ. ನೋಡಿ, ಇಲ್ಲಿ ಒಂದು ಈ ಥರ ಒಂದು ಡಿಸೈನ್ ಮಾಡ್ಕೊಳ್ಳಿ ನೋಡಿ. ನಿಮ್ಗೆ ನೀಟಾಗಿ ಹೇಳ್ಕೊಡ್ತೀನಿ. ಇಲ್ಲಿಂದ ಇಲ್ಲಿ ಎಷ್ಟೇ ಮೆಷರ್ಮೆಂಟ್ ಇದೆ, 3 ಇದೆ. 3 ಇಂಚ್ಗೆ ನೋಡಿ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. 1 ಇಂಚ್ ಗ್ಯಾಪ್ಗೆ, 1 ಇಂಚ್ ಗ್ಯಾಪ್ಗೆ ಮಾರ್ಕ್ ಹಾಕ್ಕೊಂಡು ನೋಡಿ ಈ ಥರ ರೌಂಡ್ ಶೇಪ್ ಹಾಕ್ಕೊಳ್ಳಿ. ಸೊ ಇವಾಗ ನೋಡಿ, ಇಲ್ಲಿ ಕೆಳಗಡೆಯಿಂದ ಒಂಥರ ಈ ಥರ ಶೇಪ್ ತೊಗೊಂಡು ನೋಡಿ, ಈ ಥರ ಒಂದು ಡಾಟ್ ಹಾಕ್ಕೊಂಡೋಗಿ ನೋಡಿ. ಈ ಥರ ಶೇಪಲ್ಲಿ ಈ ಥರ ಡಾಟ್ ಇಟ್ಕೊಂಡು ನೋಡಿ. ಇವಾಗ ಸೊ ಈ ಥರ ಒಂದು ಸ್ಕೆಚ್ ಹಾಕ್ಕೊಂಡು ನೋಡಿ, ಇಲ್ಲಿಂದ 1 ಇಂಚಿಗೆ ಮತ್ತೆ ಮಾರ್ಕ್ ಹಾಕ್ಕೊಳ್ಳಿ.
ನೋಡಿ ಈ ಥರ ಒಂದು ರೆಡಿ ಮಾಡ್ಕೊಳ್ಳಿ. ಸೊ ಈ ಸೈಡು ನೋಡಿ ನಮಗೆ ನೋಡಿ ಈ ಥರ ಕಾಣಿಸುತ್ತೆ, ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ನಾವು ಕ್ಯಾನ್ವಾಸಲ್ಲಿ ಒಂದು ಸೈಡ್ ಸ್ಟಿಚ್ ಮಾಡಿದ್ದು ಇನ್ನೊಂದು ಸೈಡ್ ಕಾಣುತ್ತೆ. ಸೊ ಅದ್ರ ಮೇಲೆ ನಾವು ಪ್ರಿಂಟ್ ಬಿಡಿಸ್ಕೊಂಡು ಹೋಗೋಣ. ನೋಡಿ ಸೊ ಈ ಥರ ಹಾಕ್ಕೊಂಡಾಗ ನೋಡಿ ಇದು ಓಪನ್ ಮಾಡಿದಾಗ ಈ ಥರ ಬರುತ್ತೆ. ಸೊ ಇದನ್ನು ನಾವು ಲೈನಿಂಗ್ ಪೀಸ್ ಮೇಲೆ ಇಟ್ಟು ಐರನ್ ಮಾಡೋಣ. ನೋಡಿ ಕ್ಯಾನ್ವಸ್ಗಿನ ಒಂದು ಸ್ವಲ್ಪ ದೊಡ್ಡ ಸೈಜ್ ಇರೋದೊಂದು ಲೈನಿಂಗ್ ಪೀಸ್ ತೊಗೊಂಡು ಇದನ್ನು ಐರನ್ ಮಾಡ್ಕೊಳ್ಳೋಣ. ನೋಡಿ ಐರನ್ ಮಾಡಿದ್ಮೇಲೆ ಇದು ಈ ಥರ ಬರಲ್ಲ, ನಮ್ಮ ಸ್ಟಿಚ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಮೇನ್ ಫ್ಯಾಬ್ರಿಕಲ್ಲಿ ನಾನು ಇದೆರಡನ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಸೆಂಟ್ರ್ ಮಾಡಿಕೊಂಡು ಮಾರ್ಕ್ ಹಾಕಿದ್ದೀನಿ. ನೋಡಿ ಈ ಥರ ಮಾರ್ಕ್ ಹಾಕ್ಕೊಂಡು ಮಾರ್ಕ್ ಬಂದಿರುತ್ತೆ. ಸೊ ಅದ್ರ ಮೇಲೆ ಇದನ್ನ ಈ ಥರ ಇಡಿ, ಸೆಂಟರ್ ಬರಬೇಕು ನೋಡಿ, ಆ ಥರ ಇಟ್ಟು ಪಿನ್ ಮಾಡ್ಕೊಳ್ಳಿ. ಈ ಥರ ಪಿನ್ ಮಾಡಿಕೊಂಡು ನಾನು ಇಲ್ಲಿ ಡ್ರಾ ಮಾಡಿದ್ದೀನಲ್ಲ ಡಿಸೈನು, ಈ ಡಿಸೈನ್ ಮೇಲೆ ಈ ಲೈನ್ ಮೇಲೆಲ್ಲ ಈ ಲೈನ್ ಮೇಲೆ ಸ್ಟಿಚ್ ಮಾಡೋಣ. ಸೊ ಈ ಥರ ಸ್ಟಿಚ್ ಮಾಡಿ ಪಿನ್ಸ್ ಎಲ್ಲ ತೆಗಿಯೋಣ. ಸೊ ಇವಾಗ ನ್ಯಾಚ್ ಹಾಕ್ಕೊಳ್ಳೋಣ, ಸುತ್ತಲೂ ನ್ಯಾಚ್ ಹಾಕ್ಕೊಳ್ಳೋಣ ಚಿಕ್ಕದಾಗಿ. ನಾವು ಹಾಕಿರೋ ಸ್ಟಿಚ್ ಕಟ್ ಆಗಬಾರ್ದು, ಆ ಥರ ನ್ಯಾಚ್ ಹಾಕ್ಕೊಳ್ಳಿ. ನ್ಯಾಚ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟರ್ನ್ ಆಗುತ್ತೆ. ಸೊ ಇವಾಗ ಟರ್ನ್ ಮಾಡ್ಕೊಳ್ಳೋಣ ಇದನ್ನು. ಸೊ ನೋಡಿ ಇದು ಟರ್ನ್ ಆಗಿದೆಯಲ್ಲ, ಇದನ್ನು ನೀಟಾಗಿ ಐರನ್ ಮಾಡ್ಕೊಳ್ಳೋಣ, ನೀಟಾಗಿ ಬರುತ್ತೆ. ಟರ್ನ್ ಮಾಡಿ ಐರನ್ ಮಾಡಿದ್ಮೇಲೆ ನೋಡಿ ಈ ಥರ ಬರುತ್ತೆ. ಇವಾಗ ನಾವು ಇದಕ್ಕೆ ಕಿನಾರಿ ಸ್ಟಿಚ್ ಹಾಕ್ಕೊಳ್ಳೋಣ.
ಈಗ ನೋಡಿ ನಾನು ಇದಕ್ಕೆ ಲೇಸ್ ಹಾಕ್ಕೊಳ್ತೀನಿ. ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ, ಒಂದು 4-5 ಪೀಸ್ ಮಾಡ್ಕೊಳ್ಳಿ. ಅದು ಮಾಡಿಕೊಂಡು ನೋಡಿ ಈ ಥರ ಒಂದು ಫೋಲ್ಡು, ಈ ಥರ ಒಂದು ಫೋಲ್ಡು ನೋಡಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಸೊ ನೋಡಿ ಇವಾಗ ಇದನ್ನು ಈ ಥರ ಕೊಡಿ, ಈ ಥರ ಕೊಟ್ಕೊಂಡು ಬನ್ನಿ. ಇಲ್ಲಿ ಕಾಂಟ್ರಾಸ್ಟ್ ಕಲರ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ನನ್ನ ಹತ್ರ ಕಾಂಟ್ರಾಸ್ಟ್ ಕಲರ್ ಯಾವುದೂ ಇಲ್ಲ ಈ ಬ್ಲೌಸ್ಗೆ, ಸೊ ಹಾಗಾಗಿ ಅದೇ ಕಲರ್ ಕೊಡ್ತಾ ಇದ್ದೀನಿ. ಸೊ ನೋಡಿ ಈ ಥರ ಡಿಸೈನ್ ಮಾಡ್ಕೊಳ್ಳಿ. ಸಿಂಪಲ್ ಮತ್ತು ಲುಕ್ಕಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಈ ಜಾಗದಲ್ಲಿ ನೀವು ಬೇಕಾದ್ರೆ ಬೆಲ್ಸು ಇಲ್ಲ ಬೆಲ್ ಲಟ್ಕನ್ನು ಅಥವಾ ಬೀಡ್ಸು ಸೊ ಈ ಥರ ಎಲ್ಲ ಕೊಟ್ಕೊಳ್ಬೋದು. ನಾನು ಇದನ್ನು ಸಿಂಪಲಾಗಿರಲಿ ಅಂದ್ಬಿಟ್ಟು ನಾನು ಈ ಡಿಸೈನ್ ತೋರಿಸಿದ್ದೀನಿ. ಥ್ಯಾಂಕ್ ಯು.